ಅಯೋಧ್ಯೆಯಲ್ಲಿ ರಾಮ ಒಂದು ದಿನ ಸಭೆಯಲ್ಲಿ ಕುಳಿತಿದ್ರು. ಹನುಮಂತನು ಸದಾ ಎಂದಿನಂತೆ ತನ್ನ ಪ್ರಭು ಶ್ರೀರಾಮಚಂದ್ರನ ಸೇವೆಯಲ್ಲಿ ನಿರತನಾಗಿದ್ದ. ಆದ್ರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ನನ್ನ ರಾಮನಿಗೆ ಇನ್ನು ಹೇಗೆ ಸಂತೋಷ ಕೊಡಬಹುದು? ಆ ಸಮಯದಲ್ಲಿ ಅವನು ಗಮನಿಸಿದ, ಸೀತಾದೇವಿ ತಮ್ಮ ಕೂದಲಿನಲ್ಲಿ ಕೆಂಪು ಸಿಂಧೂರ ಹಚ್ಚಿಕೊಂಡಿದ್ದರು. ಹನುಮಂತನು ಸೀತಾದೇವಿಯ ಬಳಿ ಹೋಗಿ ವಿನಮ್ರವಾಗಿ ಕೇಳಿದನು, ಮಾತೆ, ನೀವು ಈ ಸಿಂಧೂರವನ್ನು ಏಕೆ ಹಚ್ಚಿಕೊಳ್ಳುತ್ತೀರಿ? ಆಗ ಸೀತಾಮಾತೆ ಉತ್ತರಿಸಿದರು, ನಾನು ಪ್ರತಿದಿನ ಸಿಂಧೂರ ಹಚ್ಚಿಕೊಳ್ಳುವುದು ನನ್ನ ಪತಿ ಶ್ರೀರಾಮಚಂದ್ರನ ದೀರ್ಘಾಯುಷ್ಯಕ್ಕಾಗಿ. ಅದನ್ನ ಕೇಳಿದಾಕ್ಷಣ ಹನುಮಂತನ ಹೃದಯ ಭಕ್ತಿಯಿಂದ ತುಂಬಿತು. ಸ್ವಲ್ಪ ಸಿಂಧೂರವೇ ರಾಮನ ಆಯುಷ್ಯ ಹೆಚ್ಚಿಸಿದರೆ ನಾನು ನನ್ನ ಸಂಪೂರ್ಣ ದೇಹಕ್ಕೆ ಹಚ್ಚಿಕೊಂಡರೆ? ಹನುಮಂತನು ತನ್ನ ಸಂಪೂರ್ಣ ದೇಹಕ್ಕೆ ಸಿಂಧೂರ ಹಚ್ಚಿಕೊಂಡು ರಾಮಸಭೆಗೆ ಬಂದನು. ಸಭೆಯಲ್ಲಿ ಇದ್ದವರೆಲ್ಲ ಆಶ್ಚರ್ಯದಿಂದ ಹನುಮಂತನನ್ನು ನೋಡಿದರು. ರಾಮ ನಗುಮುಖದಿಂದ ಹನುಮಂತನನ್ನು ಕೇಳಿದರು, ಹನುಮಂತ, ಇದು ಏನು? ಆಗ ಹನುಮಂತನು ರಾಮನಿಗೆ ಉತ್ತರಿಸಿದನು, ಸ್ವಾಮಿ, ಸೀತಾಮಾತಾ ದೇವಿ ನಿಮ್ಮ ದೀರ್ಘಾಯುಷ್ಯಕ್ಕಾಗಿ ಸ್ವಲ್ಪ ಸಿಂಧೂರ ಹಚ್ಚುತ್ತಾರೆ. ನಾನು ನಿಮ್ಮ ಅನಂತ ಆಯುಷ್ಯಕ್ಕಾಗಿ ನನ್ನ ಸಂಪೂರ್ಣ ದೇಹವನ್ನು ಅರ್ಪಿಸಿದ್ದೇನೆ. ಇದನ್ನ ಕೇಳಿದಾಕ್ಷಣ ಶ್ರೀರಾಮಚಂದ್ರನ ಹೃದಯ ತುಂಬಿತು. ತನ್ನ ಭಕ್ತ ಹನುಮಂತನ ಭಕ್ತಿ ಮತ್ತು ಆತನ ಸಮರ್ಪಣಾ ಭಾವವನ್ನು ಕಂಡು ಶ್ರೀರಾಮಚಂದ್ರನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಆಗ ಪ್ರಭು ಶ್ರೀರಾಮಚಂದ್ರರು ಹನುಮಂತನನ್ನು ಪ್ರೀತಿಯಿಂದ ತಬ್ಬಿ, ಹನುಮಂತ, ನಿನ್ನಂತ ಭಕ್ತ ಲೋಕದಲ್ಲಿ ಮತ್ತೊಬ್ಬ ಇಲ್ಲ ಎಂದು ಹೇಳಿದರು. ಅಂದಿನಿಂದ ಹನುಮಂತನಿಗೆ ಪೂಜೆಯ ಸಂದರ್ಭದಲ್ಲಿ ಸಿಂಧೂರ ಅರ್ಪಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಎಂದು ನಂಬಲಾಗಿದೆ. ಇಂದಿಗೂ ಸಹ ಹನುಮಂತನಿಗೆ ಪೂಜೆಯ ಸಂದರ್ಭದಲ್ಲಿ ಸಿಂಧೂರ ಅರ್ಪಿಸುವ ಸಂಪ್ರದಾಯ ಜೀವಂತವಾಗಿದೆ. ಅನೇಕ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹನುಮಂತನಿಗೆ ಸಿಂಧೂರ ಅರ್ಪಿಸುವುದು ಉಂಟು. ಪೂಜೆಯ ಸಂದರ್ಭದಲ್ಲಿ ಹನುಮಂತನಿಗೆ ಸಿಂಧೂರ ಹೇಗೆ ಅರ್ಪಿಸುತ್ತಾರೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡ್ರಲ್ಲ. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ ಮತ್ತು ಇನ್ನಷ್ಟು ಭಕ್ತಿ ಕಥೆಗಳಿಗಾಗಿ ನಿಶ್ಚಿತ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಕಥೆ ಗೊತ್ತಿಲ್ಲದ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಜೈ ಶ್ರೀರಾಮ್, ಜೈ ಹನುಮಾನ್. ಎಲ್ಲರಿಗೂ ಒಳ್ಳೆಯದಾಗಲಿ.